ನಮಸ್ಕಾರ ಗೈಸ್. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಅದನ್ನ ತೋಟದಿಂದ ಗೈಸ್. ಸೊ ನಿನ್ನೆ ಮಳೆ ಬಂದಿತ್ತು, ಓಕೆನಾ, ರಾತ್ರಿ ಮಳೆ ಬಂತು. ಸೊ ಹಂಗಾಗಿ ಕಾಯಿ ಅಡ್ಡಾಡಕ್ಕೆ ಬಂದಿದ್ದೀನಿ ಓದೋಕ್ಕೆ. ಸೊ ನಿನ್ನೆ ಮಳೆ ಬಂತು ಗೈಸ್. ಮಳೆ 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 ಬಂತು, ಒಂದು ಸ್ವಲ್ಪ ಪರವಾಗಿಲ್ಲ, ನೆಂದಿತ್ತು ನೀರು, ನೆಲ ಎಲ್ಲ ನೆಂದೈತೆ, ಹಿಂಗೆ ಬಂದೈತೆ, ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ ಮಳೆ. ಬಟ್ ನೆನ್ನೆ ಮಳೆ ಬರೋಂಗೇ ಇರಲಿಲ್ಲ ಗೈಸ್. ಆ್ಯಕ್ಚುಲಿ ಮಳೆ ಬರೋಂಗೇ ಇರಲಿಲ್ಲ, ಗೊತ್ತಾಯ್ತಾ ನೋಡಿ ಆ ಕಡೆ ಎಲ್ಲ ಹಿಂಗೆ ನೆಂದಿತ್ತು. ಆ ಕಡೆ ಎಲ್ಲ ಚೆನ್ನಾಗಿ ನೆಂದಿತ್ತು. ಅವರೇ ಗಿಡ ನೋಡಿ ಅಳ್ಕೊಂಡೈತೆ, ಅವರೇ ಗಿಡ ಗೈಸ್. ಸೊ ಹೆಂಗೆ ನೆಂದೈತೆ ನೋಡಿ ಅಲ್ಲಿ. ಅವರ ಗಿಡ ಎಲ್ಲ ಈಗ ಹರಡ್ಕೊಂತೈತೆ, ಆವಾಗಲೆಲ್ಲ ನೆಟ್ಟು ನಿಂತಿತ್ತು. ಸೊ ಈಗ ಹರಡ್ಕೊಂತೈತೆ, ಓಕೆನಾ. ಕಾಯಿ 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 ನೋಡಿ. ನೆಂದಿರೋದು ಕಾಣಿಸ್ತಾ ಇದೆಯಾ? ಗೊತ್ತಿಲ್ಲ, ಹಿಂಗೆ ನೆಂದಿರೋದು ಕಾಣಿಸ್ತಿದೆ. ಒಟ್ಟಿಗೆ ಮಳೆ ಬಂದೈತೆ ಎಲ್ಲ. ನಮಗೆ ರಾಗಿ ಹಾಕಕ್ಕೆ ಬಿಡ್ತಾನೆ ಇಲ್ಲ ಗೈಸ್. ನೋಡಿ ನೇಚರಲ್ಲಿ ಹೆಂಗಿದೆ ಅಂತ. ಮಂಜು ಬಿದ್ದಿದೆ, ಮಂಜು ತೀರಾ ಬಿದ್ದಿಲ್ಲ, ಸ್ವಲ್ಪ ಬಿದ್ದೈತೆ, ಓಕೆನಾ. ಅವರೆಕಾಯಿ ಅಂತೀನಿ, ಹಲಸಿನಕಾಯಿ ಇದ್ದಾವೆ ಗೈಸಲ್ಲೇ ನೋಡಿ. ಸ್ಮೆಲ್ ಹೆಂಗೆ ಬರ್ತೈತೆ ಗೊತ್ತಾ? ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಮೇಲೆಲ್ಲ ಆಗ್ತಾ ಇದ್ದಾವೆ, ಹೂವು ಬಿಡ್ತಾ ಇದ್ದಾವೆ. ಇದು ಗೈಸ್ ಈಗ ಹೇಳ್ತೀನಿ ನೋಡಿ. ಈ ಥರ ಕಾಯಿ ಬಿಟ್ಟಿರುತ್ತಲ್ಲ, ಅದನ್ನ ಈ ಥರ ಮೂಸ್ ನೋಡಿ. ಸ್ಮೆಲ್ ಈಸ್ ಬ್ಯೂಟಿಫುಲ್, ಎಲ್ಲೂ ಸಿಗಲ್ಲ ಆ ಸ್ಮೆಲ್ಲು. ಆ ಥರ ಸ್ಮೆಲ್ ಮಾಡಿದರೆ ಒಂಥರ ಸ್ಮೆಲ್, ಫ್ಲೇವರ್ ಹೊಡಿತೈತೆ ಗೊತ್ತಾ, ಕೇಕ್ ಫ್ಲೇವರ್ ಚೆನ್ನಾಗಿರುತ್ತೆ. ಅದನ್ನ ಸ್ಮೆಲ್ ಮಾಡಿ, ಓಕೆನಾ. ಈ ಥರ ಇದ್ದಾಗ ಸ್ಮೆಲ್ ಮಾಡಬೇಕು, ಅವಾಗ ಸ್ಮೆಲ್ ಗೊತ್ತಾಗುತ್ತೆ ನಿಮ್ಗೆ. ಅವತ್ತು ಹೇಳಿದಾಗ ಆ ಸ್ಮೆಲ್ಲು ಅದ್ರಲ್ಲಿ ಗೊತ್ತಾಗಲ್ಲ, ಬಟ್ ಈಗ ಗೊತ್ತಾಗುತ್ತೆ ನಿಮಗೆ ಸ್ಮೆಲ್ ಮಾಡಿದರೆ. ಓ ಈಗ ನೋಡಿ ಗೈಸ್, ಇಲ್ಲಿ ತೋರಿಸ್ತೀನಿ. ಹಾಂ, ಇಲ್ಲಿ ಕಾಣ್ತಾ ಇದೆಯಾ ನೆಂದಿರೋದು? ಈಗ ಗೊತ್ತಾಯ್ತು ಮಳೆ ಬಂದೈತೆ ಅಂತ ಅಲ್ವಾ. ಎಲ್ಲೋ ಹಂಗೆಲ್ಲ ಬೇಸಿ ಹೋಗುತ್ತೆ, ಬೆಂಗಳೂರು ಇಟ್ಕೊಂಡು ಹೋಗಿ ಕಟ್ಬಿಟ್ರೆ ನಾನು ಬೈತು. ಹಾಂ, ಎಲ್ಲೂ ಕಾಯಿ ಬಿದ್ದಿಲ್ಲ. ಮುಂದೆ ಹೋಗೋಣ. ನೋಡಿ, ಕಲ್ಟಿವೇಟ್ರ್ ಹಾಕಿದ್ದು ಹಂಗೈತೆ, ಕಲ್ಟಿವೇಟರ್ಸ್. ಕಾಯಿ ಬಿದ್ದಿದ್ಯಾ ಬಿದ್ದಿಲ್ಲ. ಮುಂದೆ ನೋಡೋಣ. ಒಂಥರ ಬೆಳಗ್ಗೆ ನೇಚರ್ ಇದೆಯಲ್ಲ, ಎಲ್ಲೂ ಸಿಗಲ್ಲ, ನೇಚರಲ್ಲೂ ಸಿಗೋದು. ಅಷ್ಟು ಚೆನ್ನಾಗಿರುತ್ತೆ ನೇಚರ್ ಬೆಳಗ್ಗೆ ಅಂತ ಅಲ್ವಾ ಗೈಸ್. ನೇಪರ್ ನೋಡಿ ಚಿಗಿತೈತೆ, ನೇಪರ್ಗೆ ಗೊಬ್ಬರ ಕೊಟ್ಟಿದ್ನಲ್ಲ, ಇನ್ನೊಂದು ಸ್ವಲ್ಪ ಬೆಳೆದ್ಮೇಲೆ ಇನ್ನೊಂದು ಸ್ವಲ್ಪ ಗೊಬ್ಬರ ಕೊಟ್ಟೆ, 5 ಗ್ಲಾಸ್ ಬೇಕು. ಹಂಗೆ ಸ್ವಲ್ಪನೇ ಚಿಗುರೈತೆ ಮಳೆ ಬಂದ. ನಾವು ಜಟ್ಟೆ ಹಾಕೋಕ್ಕಾಗಿಲ್ಲ ನೋಡಿ, ಇಲ್ಲಿ ಸ್ವಲ್ಪನೇ ಚಿಗುರೈತೆ. ಮಳೆ ಬರೋ ಮುಂದೆ ಚೆಲ್ಲಬೇಕು, ಓಕೆನಾ. ಯಾವಾಗಲೂ ಚೆಲ್ಲೋದು, ಮಳೆ ಬರೋ ನಮಗೇನು ಕಾಣಿಸ್ಬಿಟ್ಟಿರಲ್ಲ, ಬಟ್ ಚೆಲ್ಲಬೇಕು. ಒಟ್ಟಾರೆ ನಾವು ನೀರು ಜೋಡಿಸೋದಾಗುತ್ತೋ
ಹಾಂ ಅಂತ ಬರೋ ಸಿಗರೆ ನಿಂಬೆಹಣ್ಣು ಹಣ್ಣಾಗಿದ್ರೆ ನೋಡೋಣ. ನಿಂಬೆಹಣ್ಣು ಹಣ್ಣಾಗಿಲ್ಲ ಅನ್ಸುತ್ತೆ. ನಿಂಬೆಹಣ್ಣೆ ಇಲ್ಲ, ಇದ್ರೂ 1-2 ಅಷ್ಟು. ಆ ಹಣ್ಣಾಗದೆ ಮುಳ್ಳು ನೋಡಿ, ಮುಳ್ಳು ಹೊಟ್ಟೆ ಮುಳ್ಳು ಮುಳ್ಳು ನಿಂಬೆ ಬಿಟ್ಟು ತರ್ಚ್ಕೊಂಡು ಹೋಗಿ. ಈಗ ಮನೆಗೆ ಹೋಗೊಂಬಂದು ಕಾಯಿ ಅಷ್ಟೊಂದು ಬಿದ್ದಿಲ್ಲ. ವಾಟ್ ಟು ಡೂ ಗೈಸ್? ಸೀಬೆಕಾಯಿ ಇದೆ ನೋಡಿ, ಕಾಯಿ ಆಗಿದೆ, ಇನ್ನು ಹಣ್ಣಾಗಬೇಕು. ಹಣ್ಣಾಗಬೇಕು, ಇನ್ನು ಕಾಯಿ ಆಗಿದೆ. ಇನ್ನೊಂದು ಬಿದ್ದಿದೆ, 2 ಬಿದ್ದಿದೆ. 2 ಕಾಯ್ಸ್ ನೋಡಿ. ನೆನ್ನೆ ಮಳೆ ನೀರು ನಿಂತ್ಕೊಂಡೈತೆ ಹೊಲ್ದಾದೆ. ನಾನು ಬಿಟ್ಟಿರೋದಲ್ಲ, ನಾನು ಬಿಟ್ಟಿರೋದು ತಿಳ್ಕೊಬಿಡ್ಬೇಕು. ನೀರು ನಿಂತೈತೆ ಅಷ್ಟು ಮಳೆ ಬಂದೈತೆ ಆಯಿತಾ. ಎಷ್ಟು ಮಳೆ ಬಂದರೂ ನಮ್ಮೂರು ಕೆರೆ ಮಾತ್ರ ತುಂಬ ಇಲ್ಲ. ಎಂತ ಮಳೆ ಓದ್ಸಲ ಗೈಸ್ 10 ವರ್ಷ. ಬಟ್ ಕೆರೆ ತುಂಬಿದಾಗ ಏನಾಗುತ್ತೆ ಗೊತ್ತಾ, ನಮ್ದು ಯಾವುದೂ ಜೋರು ಮಳೆ ಅಲ್ಲ, ಬರೀ ಸೋನೆ ಮಳೆ. ನಮ್ಮೂರು ಕೆರೆ ತುಂಬಿದ್ದು. ಓಕೆನಾ ಗೈಸ್? ಬರೀ ಸೋನೆ ಮಳೆಗೆ ಕೆರೆ ತುಂಬಿ ಕೂಡ್ಬಿದ್ದಿತ್ತು. ದಡಿ ಮಳೆ ಯಾವುದೂ ಇಲ್ಲ, ಎಲ್ಲ ಸಣ್ಣ ಸಣ್ಣ ಮಳೆ. ಓಕೆನಾ? ಸೊ ಈಗ ಮನೆಗೆ ಹೋಗಿ ಬನ್ನಿ ಗಾಯ್ಸ್. ಅಲ್ಲಿಂದ ಬಂದು ತೋಟದಿಂದ ಬಂದು ಮನೆಗೆ ಹೋಗಿ ಮನೆಯಿಂದ ದಂಗು ಹಿಡ್ಕೊಂಡು ಬಂದಿದ್ದೀನಿ, ಕಟ್ಟಿದ್ದೀನಿ. ಸೊ ಮೇಯ್ತಾ ಇದ್ದಾವೆ ಈಗ, ಕಟ್ಟಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ತಿನ್ನಲಿ, ಮೇಯ್ತದ. ಬಿಕಾಸ್ ನೆನ್ನೆ ಮಳೆ ಬಂದಿದ್ದಿಲ್ಲ, ತ್ಯಾವ ಆಯಿತು, ಒಳಗಡೆ ಕಟ್ಟಾಗ್ತಿದೆ ಅಂತ ಒಳಗಡೆನೇ ಕಟ್ಟಿ ಹೋಗ್ತಿದ್ದೆ. ಸೊ ಈಗ ಮೇಲ್ಗಡೆ ಹೋಗೋಣ ಬನ್ನಿ. ತ್ಯಾವ ಐತೆ ಒಳಗಡೆ ಕಟ್ಟಕ್ಕೆ, ಅದಕ್ಕೆ. ಇಲ್ಲಾಂದರೆ ಒಳಗಡೆನೇ ಕಟ್ತಾಯಿದ್ದೆ. ತ್ಯಾವ ಐತೆ ಗೈಸ್, ಇನ್ನೂ ಚೆನ್ನಾಗೇ ತ್ಯಾವ ಐತೆ ನೋಡಿ. ಟೊಮೆಟೊ ಒಳಗಡೆ ಇಲ್ಲ, ಹೆಂಗೈತೆ ಟೊಮೆಟೊ, ಜಾರುತ್ತೆ. ರಾಗಿ ನೋಡಿ ಹುರಿದಲ್ಲೇ ಹೊಡೆ ಹೊಲ್ಟಿರ್ತದೆ. ಎಷ್ಟು 4-5 ಅಷ್ಟೇ ಮ್ಯಾಕ್ಸಿಮಮ್, 5 ಹೊಡೆ ಹೊಲ್ಟೈತೆ. ಟೊಮೆಟೊ ನೋಡಿ ಗೈಸ್, ರೇಟ್ ಆಗ್ಬೋದಾ? ಕಾಮೆಂಟ್ ಹಾಕಿ, ಕಾಮೆಂಟ್ ಹಾಕಿ. ಯಾವ ಐತೆ ಹಾಲು ಇಡೋಕ್ಕಾಗಲ್ಲ, ಬದಿನ ಮೇಲೆ ಹೋಗೈತೆ. ಹಾಲು ಇಟ್ಟರೆ ಮುಗಿತು, ಸ್ಲಿಪ್ ಆಗುತ್ತೆ. ಸ್ಲಿಪ್ ತ್ಯಾವ. ಮೇಲ್ಗಡೆ ನೋಡಕ್ಕೆ ಹೋಗ್ತಾಯಿದ್ದೀನಿ ರಾಗಿ ಹೆಂಗಾಗಿದೆ ಅಂತ. ಕತೆ ಆಫ್ ರಾಗಿ, ಏನು ಕತೆ ಆಗಿದೆ ಅಂತ. ಯಾವಾಗ ಸ್ಲಿಪ್ ಆಗ್ತಾಯಿದೆ ಕಾಯಿಲ್ಲ, ಸ್ಲಿಪ್. ಪೂರ್ತಿ ನಡೆಯೋಕ್ಕಾಗಲ್ಲ. ಇಲ್ಲಿ ಹಸಿದಾರು ಸ್ಕೂಟಿ ತಗೊಂಡೋಗ್ಬೇಕಾಗಿದ್ರೆ ಮುಗ್ಗದೆ ಹೋಗೋದು. ನೋಡಿ ಇಲ್ಲಿ ರಾಗಿ ಮಂಕೊಂಡಿಲ್ಲ ಗೈಸದಿ ಅಂದರೆ, ಒಂದು ಯಾವ್ದಾರು ಒಳ್ಳೆ ಗಾಳಿ ಹೊಡೆದ್ಬಿಡ್ತು ಅಂದರೆ ನಂಬ್ರದ್ದು ಎಷ್ಟು ಹೊಡೆದಾಗ ಗೊತ್ತಾ? ಹೊಡೆ ತೋರಿಸ್ತೀನಿ ಬನ್ನಿ, ಎಣಿಸ್ತೀನಿ. 1 2 3 4 5 6 7 ಹೊಡೆ ಹೊಡೆದ. 3 6 7 ಹೊಡೆ ಹೊಡೆದ. ಸೊ ಈಗ ನಮ್ಮದ್ರಲ್ಲಿ 7 ಹೊಡೆ ಹೊಡಿತಾರೆ. ನಮ್ದು ಯಾಕೆ ಗೊತ್ತಾಗ ನೀರು ಬಿಟ್ವಿ, ತೆಳ್ಳಗಾಯ್ತು ರಾಗಿ. ಎಲ್ಲ ಸ್ವಲ್ಪ ದಟ್ಟ ಅದು ಅನಿಸುತ್ತೆ.
ನಮ್ಮ ತೆಳ್ಳಗಾಯ್ತು ರಾಗಿ ಮೊದಲಿದ್ದು. ಅದು ಫೋಟೋ ಇದ್ದರೆ ಹಾಕ್ತೀನಿ ನೋಡಿ ನಿಮಗೆ, ಅದು ಮೊದಲಿಂದ ರಾಗಿ ಹೆಂಗಿತ್ತು ಅಂತ, ಓಕೆನಾ. ಇದು ತೆಳ್ಳಗಿತ್ತು, ಹಂಗಾಗಿ ಹರಡ್ಕೊಂಬಿಡ್ತು. ನಮಗೆ ಹಂಗೆ ಗೊತ್ತೇ ಆಗಿರಲಿಲ್ಲ ಅದು ಈ ಥರ ರಾಗಿ ಬರುತ್ತೆ ಅಂತ. ನಾವು ಮುಗೀತು ಈ ವರ್ಷದ ಚಿಪ್ಪೆ ಅಂತ ತಿಳ್ಕೊಂಡಿತ್ತು. ಚಿಪ್ಪು ಮತ್ತು ಹುಲ್ಲು ತಗೊಳೋದೇ ಬೇರೆ ಇರ್ತಾವ ಅಂತ ತಿಳ್ಕೊಂಡಿದ್ದೆ. ಸದ್ಯ ಲೈಫಲ್ಲಿ ಈ ಥರ ರಾಗಿ ನೋಡಿದ್ವಿ ನಾವು ಲೈಫಲ್ಲಿ. ಇಷ್ಟು ಬೆಳೆದಿರೋದು ಅದು ತೆಳ್ಳಗುಟ್ಟಿ ಬೆಳೆದಿರೋದು ನೋಡಿ ಗೈಸ್. ಇದು ಹಂಗೂ ಹಿಡ್ಕೊಂಬಂದು ಸೊ ಈಗ ಮೇವು ಹಾಕಿದ್ವಿ ನೋಡಿ, ಕಾಣ್ತಾ ಇಲ್ವಾ? ಒಂದು ನಿಮಿಷ. ದನಗಳು ಹಿಡ್ಕೊಂಬಂದು ದನಗಳಿಗೆ ಮೇವು ಹಾಕಿದ್ವಿ ನೋಡಿ, ಮೇವ್ಕಿಂತ ದನಗಳಿಗೆ ಮೇವು ಹಾಕಿದ್ದೀನಿ, ಮೇವು ತಿಂತಾ ಇದ್ದಾವೆ. ಕಡೆ ಸೊಪ್ಪು ಹಾಕಿದ್ದೀನಿ ನೋಡಿ, ಎಲ್ಲ ತಿಂತಾ ಇದೆ ಸಾಲಾಗಿ. ಓಕೆ, ಸೊ ಇವತ್ತಿಗೆ ಇಲ್ಲ ಎಂಡ್ ಮಾಡ್ತಿದ್ದೀನಿ ಓಕೆನಾ. ತಿಂಕತ್ತು ಎಷ್ಟು ಏನು ಕಮ್ಮಿ ಮಿನಿಟ್ಸ್ ಆಗ್ತೀನಿ ಅಂತ ತಿಳ್ಕೊಬೇಡಿ, ಸಿಗ್ತಾ ಇರೋದು ಅಷ್ಟು ಓಕೆನಾ. ಸೊ ಇವತ್ತಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹೇಳ್ತಾ ಇವತ್ತಿಗೆ ಲಾಗ್ ಎಂಡ್ ಮಾಡ್ತಿದ್ದೀನಿ. ಸಿಗುವ ನಾಳೆ. ಬಾಯ್ ಗಾಯ್ಸ್.